ನಂದೀಶಮಹಂ ವಾರಣವದನಂ ನಂದೀಶ ವಾಹನ ವರನಂದನಂ ವಂದೇ ನೀಶಮಹಂ. ನಮಸ್ಕಾರ ವೀಕ್ಷಕರೇ, ಇವತ್ತು ಅಮರನಾಥ ಕ್ಷೇತ್ರದ ವಿಷಯವನ್ನು ನಾವೀಗ ತಿಳ್ಕೊಳ್ಳೋಣ. ಇದು ಕಾಶ್ಮೀರದಲ್ಲಿರುವ ಒಂದು ಪ್ರಾಚೀನ ಶಿವಕ್ಷೇತ್ರ. ಇದು ಕಾಶ್ಮೀರ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಶಿವನ ಕ್ಷೇತ್ರ. ಶ್ರೀನಗರದ ಈಶಾನ್ಯದಲ್ಲಿ 86 ಮೈಲಿಗಳ ಅಂತರದಲ್ಲಿ ಈ ಕ್ಷೇತ್ರವಿದೆ. ಶ್ರೀನಗರದ ಈಶಾನ್ಯದಲ್ಲಿ 86 ಮೈಲಿಗಳ ಅಂತರದಲ್ಲಿ ಈ ಕ್ಷೇತ್ರ ಇದೆ. ಸಮುದ್ರದ ಮಟ್ಟದಿಂದ ಸುಮಾರು 13,000 ಅಡಿಗಳಷ್ಟು ಎತ್ತರದಲ್ಲಿ ಅಮರನಾಥ ಗುಹೆ ಇದೆ. ಇದು ಒಂದು ಗುಹಾ ಕ್ಷೇತ್ರ. ಇದು ಸಮುದ್ರ ಮಟ್ಟಕ್ಕಿಂತ 13,000 ಅಡಿಗಳಷ್ಟು ಎತ್ತರದಲ್ಲಿ ಅಮರನಾಥ ಗುಹೆ ಇದೆ. ಈ ನಿಸರ್ಗ ನಿರ್ಮಿತ ಗುಹೆಯಲ್ಲಿ ಹಿಮದಿಂದ ನಿರ್ಮಿಸಲ್ಪಡುವ ಶಿವಲಿಂಗವನ್ನು ಅಮರನಾಥವೆಂದು ಕರೆದು ಅರ್ಚಿಸುತ್ತಾರೆ. ಇದು ನಿಸರ್ಗ ನಿರ್ಮಿತ ಗುಹೆ ಆಗಿರೋದ್ರಿಂದ ಹಿಮದಿಂದ ನಿರ್ಮಿಸಲ್ಪಟ್ಟಿದೆ. ಅದರ ಈ ಶಿವಲಿಂಗವನ್ನು ಅಮರನಾಥ ಅಂತ ಕರೆದು ಅದನ್ನು ಪೂಜೆ ಮಾಡ್ತಾರೆ. ಕೆಲವರು ಅಮರನಾಥ ಲಿಂಗವನ್ನು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದೆಂದು ನಂಬುತ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ಇದು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಅಂತ ಭಾವನೆ ಮಾಡಿ ಅದನ್ನು ಪೂಜೆ ಮಾಡ್ತಾರೆ. ಸುತ್ತಲ ಶಿಖರಗಳು ಇನ್ನೂ 5,000 ಅಡಿ ಮೇಲೆ ಚಾಚಿವೆ. ಸುತ್ತಲಿನ ಶಿಖರಗಳು ಇನ್ನೂ 5,000 ಮೇಲೆ ಅದು ಚಾಚಿದೆ. ಆ ಶಿಖರಗಳು, ಕೆಲವು ಶಿಖರಗಳು ಬೇಸಿಗೆಯಲ್ಲೂ ಮಂಜಿನಿಂದ ಆವೃತವಾಗಿರುತ್ತವೆ. ಕೆಲವು ಶಿಖರಗಳು ಬೇಸಿಗೆಯಲ್ಲೂ ಕೂಡ ಮಂಜಿನಿಂದ ಪಸರಿಸಿರುತ್ತೆ. ಅಮರನಾಥ ಯಾತ್ರೆಯು ಅತ್ಯಂತ ಶ್ರೇಯಸ್ಕರ. ಅಂದರೆ ಅದು ತುಂಬ ಶ್ರೇಯಸ್ಸು. ಅದನ್ನು ದರ್ಶನ ಮಾಡೋದರಿಂದ ಮುಕ್ತಿದಾಯಕ ಅನ್ನೋದು, ಅದರ ಕೈಲಾಸ ಸಿಗುತ್ತೆ ಅದನ್ನು ದರ್ಶನ ಮಾಡಿದ್ರೆ ಅಂತ ನಂಬಿಕೆ ಇದೆ. ಅವರ ಶ್ರದ್ಧೆ ಇದು. ಭಾರತದೆಲ್ಲೆಡೆಯೂ ಭಕ್ತರು, ಭಾರತದ ಎಲ್ಲ ಕಡೆಯಿಂದಲೂ ಭಕ್ತರು ಕಾಶಿ, ರಾಮೇಶ್ವರ, ಬದರಿ